ನಮಗೂ ಅಷ್ಟೇ ಇವಾಗ ನೀವು ಹೇಳಿದ್ರಲ್ಲ ಈಸಿ ಇತ್ತಂತ, ಇಲ್ಲಿ ಮಂಜುಗಾಗ್ಲಿ ನಮ್ಗಾಗ್ಲಿ ಈಸಿ ಇದ್ದಿಲ್ಲ. ನಾವು ಒಂದು ಮೂವಿ ಶೂಟ್ ಮಾಡೋದಕ್ಕೆ 2014 ಸ್ಟ್ರಗಲ್ ಮಾಡಿದ್ವಿ. 10 ಇಯರ್ಸ್ ಜರ್ನಿ ನಮ್ದಿದು 2014 ಅದೇನಲ್ಲ, ಕ್ಯಾಮ್ರಾನೇ ಇರಲ್ಲ ಅವ್ರ ಹತ್ರ, ಇವ್ರ ಹತ್ರ, ಯಾರ ಹತ್ರ ಕ್ಯಾಮ್ರಾ ಇದೆ ಅವ್ರ ಹತ್ರ ತಗೊಂಡ್ ಬಂದು ನಾವು ಶೂಟ್ ಮಾಡಿ ಈ ಒಂದು ಟ್ರಾವೆಲ್, ಈ 10 ಇಯರ್ಸೇ ನಮ್ಗೆ ಇವಾಗ ನಾವು ಮೂವಿ ಮಾಡ್ತಾ ಇರೋದು. ಇದು ಇಷ್ಟು ನಾವು ಈ ಶಾರ್ಟ್ ಫಿಲ್ಮ್ ಚಿಕ್ಕದಿಂದನೇ ದೊಡ್ಡದಲ್ವಾ. ಸೊ ಇದೆಲ್ಲ ಮಾಡ್ಕೊಂಡು ಇವಾಗ ನಾನು ಡೈರೆಕ್ಟ್ ಆಗಿ ಬಂದು ಮಂಜು ಅವ್ರ ಹತ್ರ ನಂಗೆ ಚಾನ್ಸ್ ಕೊಡಿ ಅಂದ್ರೆ ಅವ್ರು ಕೊಡ್ತಾ ಇರ್ಲಿಲ್ಲ. ಅವ್ರು ನೋಡ್ತಾರೆ, ಓಕೆ ಇವ್ನು ಯಾರು, ಇವ್ನು ಏನ್ ಮಾಡಿದಾನೆ, ಓಕೆ ನಂದು ತೆಗಿತಾರೆ, ನೋಡ್ತಾರೆ, ಓ ಇವ್ನೊಂದು ಶಾರ್ಟ್ ಫಿಲ್ಮ್ ಮಾಡಿದ್ದಾನೆ, ಇವ್ನು ಇದು ಮಾಡಿದ್ದಾನೆ, ಇವನಲ್ಲಿ ಇಷ್ಟು ಟ್ಯಾಲೆಂಟ್ ಇದೆ, ಇವ್ನಿಗೆ ಈ ಕ್ಯಾರೆಕ್ಟರ್ ಸೆಟ್ ಆಗ್ಬೋದು. ಸೊ ಆ ಥರನೇ ಎಕ್ಸ್ಪೀರಿಯನ್ಸ್. ಹೌದು ಹೌದು ಹೌದು. ಆಡಿಷನ್ ಲೈಕ್ ನಾವು ಈ ರೇಟ್ ಆ ಸ್ಟೇಜ್ ಹೋಗ್ಬೇಕು ಅಂತ ಏನಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಆ ಪೊಸಿಷನ್ ಆಗಬೇಕು ಅನ್ನೋದು ನಿಮ್ಗೆ ಇಲ್ಲ, ಪೊಸಿಷನ್ ಆಗಬೇಕು ಆ ಥರ ಏನಿಲ್ಲ. ಆ್ಯಕ್ಚುಲಿ ನಾನು ಜಾಸ್ತಿ ಮೂವೀಸ್ ಥಿಯೇಟರ್ಗೆ ಹೋಗ್ತಾ ಇರಲಿಲ್ಲ. ಮನೇಲಿ ಅಪ್ಪ ಮುಂದೆ ರೇರು ಥಿಯೇಟರ್ ಕರ್ಕೊಂಡು ಹೋಗೋದು. ನನ್ನ ಹಾಸ್ಟೆಲ್ಗೆ ಹಾಕಿದ್ರು ಮಂಡ್ಯದಲ್ಲಿ. ಅಲ್ಲೋದ್ರೆ ಹುಡುಗರೆಲ್ಲ ಫಿಲಮ್ಗೆ ಕರ್ಕೊಂಡು ಹೋಗೋರು. ಆವಾಗ ನಾನು ಫಸ್ಟ್ ಟೈಮ್ ನನ್ನ ಒಂದು ಹುಡುಗ ಮೂವಿ ಕರ್ಕೊಂಡು ಹೋಗಿದ್ದ. ಓಮ್ ಫಿಲಮ್ ನೋಡಿದ್ಯಾ ಅಂತ. ಇಲ್ಲ ಅಲ್ಲೋ ನಾನು ನೋಡಿಲ್ಲ. ಅಲ್ಲಿಂದ ಇಲ್ಲ ಇಲ್ಲ ನಿಜವಾಗ್ಲು ಅವಾಗ ಅವ್ನು ಕರ್ಕೊಂಡು ಹೋಗಿದ್ದ ಥಿಯೇಟರ್ಗೆ. ಅದು ಆಲ್ಮೋಸ್ಟ್ ತುಂಬಾ ಹಳೆ ಮೂವಿ ಅದು, ಸುರಾಜ್ ಕುಮಾರ್, ನಿಮ್ಗೆ ಗೊತ್ತಿರುತ್ತಲ್ಲ. ನಾನು ಫಸ್ಟ್ ಟೈಮ್ ನಾನು ಒಂದು ಕನ್ನಡ ಮೂವಿ ನಾನು ಥಿಯೇಟರ್ ನೋಡಿದ್ದು ಓಮ್. ನಾನು ಉಪೇಂದ್ರ ಅವಾಗ ಇಲ್ಲ, ಅದು ತುಂಬಾ ಹಳೆ ಮೂವಿ ಅದು. ಅವಾಗ ನಾನು 2007 ಅನ್ಸುತ್ತೆ, 2007 ಹೌದು, 2007 ನಾನು ಮೂವಿ ನೋಡ್ತಾ ಇದ್ದೀನಿ. ಅವಾಗ್ಲೂ ಆ ಕ್ರೇಜ್ ಅದು. ಅದ್ರಲ್ಲಿ ಒಂದೇ ಒಂದು ರಾಜ್ಕುಮಾರ್ ಸರ್ ಒಂದು ಸಾಂಗ್ ಆಡಿದ್ದಾರೆ, 2 ಸಾಂಗ್ ಏನು ಆಡಿದ್ದಾರೆ, ಓ ಗುಲಾಬಿ ಮತ್ತೆ ಓ ದಿನಕರ, ಅದೆರಡು ಫೇವ್ರೆಟ್ ನಂಗೆ. ಅವಾಗ ಲೈಕ್ ಅವಾಗಿಂದಾನೇ ನಾನು ಕನ್ನಡ ಮೂವಿ ಥಿಯೇಟರ್ ನೋಡಕ್ ಸ್ಟಾರ್ಟ್ ಮಾಡಿದ್ದು. ಅವಾಗ ಇಬ್ರು ಪೀಕಲ್ಲಿ ಇದ್ರು. ಅವಾಗ ದುನಿಯಾ ವಿಜಯ್ ಸರ್ ಒಂದು, ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಒಂದು. ಅವಾಗ ದುನಿಯಾ ವಿಜಯ್ ಸರ್ಗೆ ಸ್ವಲ್ಪ ಅವಾಗ ಫ್ಯಾನ್ ಆಗ್ಬಿಟ್ಟಿದ್ದೆ.